ದಾರ್ಯಾಗ ಹೊಂಟಾಗ ದಾರಿ ನೋಡ್ಕೊಂಡು ಹೋಗಬೇಕು. ಈ ಕಡೆದೊಂದು ಚಿತ್ರ ನೋಡ್ದ, ಶೋಕೇಸ್ದಾಗ ಮೂರ್ತಿಗಳು ನಿಂತಿದ್ದು. ಈ ಕಡೆ ಶೋಕೇಸ ನೋಡ್ದ, ಇಲ್ಲಿ ಚಂದ ಚಂದ ಬಟ್ಟೆ ಹಾಕ್ಕೊಂಡು ಮೂರ್ತಿಗಳು ನಿಂತಿದ್ದು. ಮುದಕ್ಕೆ ಹಿಂಗೆ ಹೋಗ್ತಾ ಇದ್ದಾನೆ. ಆ ಕಡೆ ಒಮ್ಮೆ ನೋಡ್ದ, ಈ ಕಡೆ ಒಮ್ಮೆ ನೋಡ್ದ, ಎಡ್ದ, ಬಿದ್ದ, ದವಾಖಾನಿಗೆ ಹೋದ. ಇದು ಜೀವನ. ಇದನ್ನು ನಾವು ನೋಡಿ ಕಲಿಯೋದು. ನೋಡಬಾರ್ದಂತಲ್ಲ, ದಾರಿ ನೋಡೋದು ನಿಲ್ಲಬಾರ್ದು, ದಾರಿ ತಪ್ಪಬಾರ್ದು, ದಾರಿ ಕಾಣ್ದಂಗೆ ಆಗಬಾರ್ದು. ಹಂಗೆ ಜೀವನದಾಗ ಹೋಗೋದು, ಕಲ್ಕೋತ ಹೋಗೋದು. ಅವಗೂ ಬೈಬಾರ್ದು. ಮುದುಕನಿಗೆ ಹೋಗಿ ಅವನಿಗೆ ಧನ್ಯವಾದ ಹೇಳಬೇಕು. ನಿನ್ನಿಂದ ನಾನು ಕಲಿಯೋದು, ಆ ಕಡೆ ಈ ಕಡೆ ನೋಡಿದ್ರೆ ಬೀಳ್ತೇವಿ ಅಂತ ನಾ ಕಲಿತೆ, ಅದಕ್ಕೆ ನೀನು ಅನುಗುರು. ಅಲ್ಲೇನು ಕಲಿಯೋದು. ಚಲೋ ಅಷ್ಟೇ ಒಂದು 100 ರೂಪಾಯಿದಾಗ ಮಸ್ತಾಗಿ ಬದುಕವ್ರು ಹೋದಾರ. ಚಲೋ ಹಾಡ್ಕೋತ ಬದುಕವ್ರು ಅದಾರ. ಚಂದ ಸುಂದರ ಪ್ರಪಂಚ ಮಾಡೋರು ಅದಾರ. 10,000 ದಿನಾಲು ಇದ್ದರೂ ಸಹಿತ ಬದುಕಲಿಕ್ಕೆ ಬರಲಾರ್ದವ್ರು ಹೋದಾರ. ಕೋಟಿಗಟ್ಟಲೆ ಸಾಲ ಮಾಡಿದವ್ರು ಅದಾರ. ಏನೂ ಸಾಲ ಮಾಡಲಾರ್ದೆ ಸ್ವಲ್ಪದ್ರಾಗ ಬಾಳೆ ಬದುಕಿ ಸಾಲ ಕೊಟ್ಟವರು ಹೋದಾರ ಬಡವರು. ಕಲಿಯೋದು. ಕುಡಿದ್ರೆ ಏನಾಗ್ತದೆ? ಕಲಿಯೋದು. ಕುಡ್ದು ಕಲಿಯೋದಲ್ಲ. ಕುಡ್ದವ್ರು ಏನಾಗ್ಯಾರ ಅಂತ ನೋಡಿ ಕಲಿಬೇಕು. ಕೆಲವೊಂಬಲ್ಲವರಿಂದ ಕಲ್ತು ಕೆಲವಂ ಮುಂದೆ ಶಾಸ್ತ್ರಂಗಳಿಂ ಕೇಳುತ್ತಂ ಕೆಲವಂ ಮಾಳ್ಪವರಿಂದ ಕಂಡು ಕೆಲವಂ. ಏನೇನು ಮಾಡ್ತಾರೆ ಅದರ ಪರಿಣಾಮ ಏನಾಗ್ತದೆ ಕಂಡು ನೋಡಿ ನಾವು ಕಲಿಬೇಕು. ಇದು ಜ್ಞಾನಾಚಾರ.